ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಆಲೂಗಡ್ಡೆ ಚಿಪ್ಸನ್ನು ಹೆಂಗೆ ಮಾಡೋದು ಅಂತ ಹೇಳಿ. ಮೊದಲಿಗೆ ನಾನಿಲ್ಲಿ 2.5 kg ಆಗುವಷ್ಟು ಆಲೂಗಡ್ಡೆ ತೊಗೊಂಡಿನಿ. ಹಂಗೆ ನಾನಿಲ್ಲಿ ಅದ್ರ ಮೇಲೆ ಇರುವಂತಹ ಎಲ್ಲ ಸಿಪ್ಪೆ ತೆಗ್ದೀನಿ. ನಿಮಗೆ ತೆಗಿಯೋಕೆ ಇಷ್ಟ ಆದರೆ ತೆಗ್ದಿರಿ, ಇಲ್ಲಾಂದರೆ ಹಾಗೇನೂ ಸಹ ಚಿಪ್ಸ್ ಮಾಡ್ಬೋದು. ಹೀಗೆ ನೀರೊಳಗಡೆ ಹಾಕಿನ ಇಟ್ಕೊಂಡೇನಿ. ಒಂದು ದೊಡ್ಡದಾಗಿರುವಂತಹ ಪರಾತ ತೊಗೊಂಡೆ ನಾನು. ಅದರೊಳಗಡೆ ಈ ಥರ ನೀರು ಹಾಕಿ ಇಟ್ಕೊಂಡು ಅದ್ರಾಗನೇ ಚಿಪ್ಸ್ ಹಾಕ್ಕೊಳತ್ತೀನಿ. ಅಂದರೆ ನಾವು ಚಿಪ್ಸ್ ಎಷ್ಟು ತನ ಇಟ್ಟರೂ ಸಹ ಕರಗಾಗೋದಿಲ್ಲ, ಅವು ಫ್ರೆಶ್ ಅಂತ ಅನಿಸ್ತಾವೆ ನಮಗೆ ನೋಡಿದಾಗೆಲ್ಲ. ಹಾಗಾಗಿ ನಾವು ಕುದಿಯಕ್ಕೆ ಹಾಕಬೇಕಾದ್ರೂ ಒಂದಕ್ಕೊಂದು ಹಿಡ್ಕೊಳಂಗಿಲ್ಲ. ಒಣಗಿ ಹಾಕೋ ಮುಂದೂ ಅಷ್ಟೇ ಎಲ್ಲ ಬಿಡಿ ಬಿಡಿಯಾಗೇ ಇರ್ತಾವೆ. ಅವಾಗ ನಾವು ಕರೆಕ್ಟಾಗಿ ತೊಗೊಂಡು ಒಣಗಿ ಹಾಕ್ಬೋದು. ಸ್ವಲ್ಪ ಮೀಡಿಯಮ್ ಇರೋ ಆಲೂಗಡ್ಡೆನ ತೊಗೋರಿ. ನಾನು ಸ್ವಲ್ಪ ದೊಡ್ಡದು ತೊಗೊಂಡಿನಿ. ಈಳಿಗೆ ಇಲ್ಲ ಚಾಕು ಅದರಲ್ಲೂ ನೀವು ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಚಿಪ್ಸ್ ಮಾಡ್ಕೋಬಹುದು. ಆಲೂಗಡ್ಡೆನ ನಾನು ಚಿಪ್ಸ್ ಮಾಡಿ ಇಟ್ಕೊಂಡು ಆದಮೇಲೆ ಇದು ನೋಡಿದ್ರೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತವೆ. ಯಾವ ಆಲೂಗಡ್ಡೆನೂ ಕರಗಾಗಿಲ್ಲ. ಹಂಗೆ ಇವು 2.5 kg ಮಾಡಲಿಕ್ಕೆ ನಂಗೆ ಅರ್ಧ ತಾಸು ಟೈಮ್ ತೊಗೊಂಡೈತಿ. ಚಿಪ್ಸೂ ಭಾಳ ದೊಡ್ಡ ದೊಡ್ಡ ಬಂದವು ಸ್ಲೈಸ್. ಥರ ನೀರು ಗ್ಯಾಸ್ ಮೇಲೆ ಕುದಿಬೇಕು. ಅವಾಗ ನಾವು ಆಲೂಗಡ್ಡೆನ ಹಾಕ್ಕೋಬೇಕಾಗ್ತೈತಿ. ಒಂದು ಸಣ್ಣ ತುಂಡು ಫಿಟ್ಕರಿ ಹಾಕೇನಿ. ಹಾಗೆ 2.5 kgಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡೇನಿ. ಇಷ್ಟು ನೀರು ಕುದೀತಿರ್ಬೇಕು. ಅವಾಗ ನಾವು ಆಲೂಗಡ್ಡೆನ ಹಾಕ್ಕೋಬೇಕು. ಕರೆಕ್ಟಾಗಿ ಎಲ್ಲಾನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಆಲೂಗಡ್ಡೆನ ಕುದಿಲಿಕ್ಕೆ ಬಿಟ್ರೆ ಸಾಕು. ಆಲೂಗಡ್ಡೆ ಕುದಿತೈತಿ. ನಾನು ಹೊರಗೆ ಒಣ ಹಾಕಿರುವಂತಹ ವಿಡಿಯೋನಲ್ಲಿ ತೋರಿಸ್ಲಿಕ್ಕೆ ಆಗಿಲ್ಲ. ಹಾಗಾಗಿ ನೀವು ಸಂಡಿಗೆ ಹಪ್ಪಳನ ಹೆಂಗೆ ಒಣ ಹಾಕ್ತೀರಿ ಹಂಗೆ 1 ರಿಂದ 2 ದಿನ ಬಿಸಿಲಿಗೆ ಒಣ ಹಾಕಿ ತೆಗೆದಿಡ್ರಿ. ಎಲ್ಲ ಒಣಗಿ ಬಿಟ್ಟಿರ್ತೈತಿ. ಆದಷ್ಟು ಸಣ್ಣ ಪಾತ್ರೆಯಲ್ಲಿ ಕುದಿಯಕ್ಕೆ ಹಾಕ್ರಿ. ನಾನು ಸ್ವಲ್ಪ ದೊಡ್ಡದಾಗಿರೋದು ಹಾಕಿರೋದ್ರಿಂದ ನಂಗೊಂದು 20 ನಿಮಿಷ ತೊಗೊಂಡೈತಿ ಕುದಿಲಿಕ್ಕೆ. ಇಷ್ಟು ಕುದ್ದಿದ್ರೆ ಸಾಕು ನಮ್ಗೆ ಆಲೂಗಡ್ಡೆ ಚಿಪ್ಸು. ಈಗ ನಾ ಗ್ಯಾಸ್ ಆಫ್ ಮಾಡಿಕೊಂಡು ಅದರೊಳಗಡೆ ಇರುವಂಥ ಎಲ್ಲ ನೀರನ್ನು ತೆಗೆದು ಒಣಗಿ ಹಾಕಕ್ಕೆ ಹೋಗೀನಿ. ನನಗೆ ಇಲ್ಲಿ ಒಣಗಿ ಹಾಕಿರುವಂಥ ವಿಡಿಯೋನ ತೋರಿಸ್ಲಿಕ್ಕೆ ಆಗಿಲ್ಲ. ಹಪ್ಪಳ ಸಂಡಿಗೆ ಹೆಂಗೆ ಒಣಗಿ ಹಾಕ್ತೀರಿ ಹಂಗೆ ಒಣಗಿ ಹಾಕ್ರಿ 2 ದಿನ. ನೋಡ್ರಿ ಒಂದು 2 ದಿನ ಆದಮೇಲೆ ಹೆಂಗೆ ಬಂದವು ಎಲ್ಲ ಒಣಗಿನ ಮೇಲೆ ಆಲೂಗಡ್ಡೆ ಚಿಪ್ಸ್ ಅಂತಂದ್ರೆ ನಿಮಗೆ ಸೌಂಡು ಕೇಳ ಹತ್ತಿರ್ಬೇಕು ಎಷ್ಟು ಕಿಲೋ ಬಂದೈತೆ ಅಂತ ಹೇಳಿ. ಮೇಲ್ಗಡೆ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕೊಳ್ಳ ಅಂತೀನಿ. ಟೇಸ್ಟ್ ಚಲೋ ಬರ್ತೈತಿ ಅಂತ ಹೇಳಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿರಿ. ಉಪ್ಪನ್ನು ಮಾತ್ರ ನೋಡಿ ಹಾಕೋರಿ. ನಾವು ಮೊದಲೇ ಉಪ್ಪನ್ನು ಸೇರಿಸ್ಕೊಂಡಿರ್ತೇವೆ. ಈಗ ನಮ್ಮ ಚಿಪ್ಸು ತಿನ್ನೋಕೆ ರೆಡಿ ಆಯಿತು. ಹಾಗೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಇಷ್ಟ ಆಗಿದ್ರೆ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.